ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಆಶಯದಂತೆ ಎತ್ತುಗಳನ್ನು ಸಂರಕ್ಷಿಸಲು ವಿವಿಧ ಆಧ್ಯಾತ್ಮಿಕ ಸ್ಥಳಗಳಿಗೆ ಜೋಡೆತ್ತಿನ ಬಂಡಿಗಳ ನಂದಿ ಯಾತ್ರೆ ವಿಜಯಪುರ ಜಿಲ್ಲಾದ್ಯಂತ ಕೈಗೊಳ್ಳುವ ಮೂಲಕ ಗುರುವಿಗೆ ನಡೆನಮನ ಅರ್ಪಿಸಲಾಗುತ್ತಿದೆ. ಅದೇ ರೀತಿ ನಂದಿ ಯಾತ್ರೆ ಇಂದು ಇಂಡಿ ತಾಲೂಕಿನ ತಡವಲಗ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ನೂರಾರು ರೈತರು ಜಮಾವಣೆಗೊಂಡು ಜಯಘೋಷ ಕೂಗುತ್ತಾ ನಂದಿ ಯಾತ್ರೆ ಭವ್ಯವಾಗಿ ಸ್ವಾಗತಿಸಿ ನಂತರ ತಡವಲಗ ಗ್ರಾಮದ ಜೈ ಹನುಮಾನ್ ದೇವಸ್ಥಾನದಿಂದ ಗ್ರಾಮದ ಆರಾಧ್ಯ ದೈವ ಶ್ರೀ ಮರಳು ಸಿದ್ದೇಶ್ವರ ದೇವಾಲಯದವರೆಗೂ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಆ ನಂದಿ ಯಾತ್ರೆಯನ್ನ ಬೀಳ್ಕೊಟ್ರು. ನಂತರ ನಮ್ಮ ಎನ್ಕೆಎಸ್ ಟಿವಿ4 ವಾಹಿನಿ ಮಾತನಾಡಿದ ನಂದಿ ಯಾತ್ರೆ ಮುಖ್ಯಸ್ಥರಾದ ಶ್ರೀ ಬಸವರಾಜ ಬಿರಾದಾರ್ ಅವರು ಮಾತನಾಡಿ, ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ ಆಶಯದಂತೆ ಅನ್ನ ಸಂತತಿ ಉಳಿಯಬೇಕು. ಇಂಥ ವೈಜ್ಞಾನಿಕ ಯುಗದಲ್ಲಿ ಹಾಗೂ ಭೀಕರ ಬರಗಾಲದಲ್ಲಿ ರೈತರು ಎತ್ತುಗಳನ್ನ ಕಟ್ಟಿ ಒಕ್ಕಲುತನ ಮಾಡಬೇಕು ಎಂದರೆ ರೈತರು ಆರ್ಥಿಕವಾಗಿ ನೊಂದು ಹೋಗಿದ್ದಾರೆ. ರೈತ ಸಂತತಿ ಉಳಿಯಬೇಕು ಎಂದರೆ ಸರ್ಕಾರವಾಗಲಿ ಹಾಗೂ ಸಂಘ ಸಂಸ್ಥೆಗಳು ಆಗಲಿ ರೈತರಿಗೆ ನೆರವಾಗಬೇಕು ಎಂಬ ಉದ್ದೇಶದಿಂದ ಸಿದ್ದೇಶ್ವರ ಸ್ವಾಮೀಜಿ ಹುಟ್ಟು ಊರು ಬಿಜ್ಜರಗಿ ಗ್ರಾಮದಿಂದ ಜಿಲ್ಲೆಯ 40 ಪ್ರೇಕ್ಷಣಿಕ ಆಧ್ಯಾತ್ಮಿಕ ಗ್ರಾಮಗಳ ಮೂಲಕ ಈ ನಂದಿ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಡವಲಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ರಮೇಶ್ ಹೌಸ್ಮನಿ, ರೈತರಾದ ನಾಗಪ್ಪ ಮಹಣಿ, ಮಳಸಿದ್ದಪ್ಪ ಕೋಷ್ಟಿ, ಶಾಂತಪ್ಪ ಕಸ್ಕಿ, ಕಾಶಿನಾಥ್ ಸೈನ ಸಾಕಳೆ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಸಚಿನ್ ಇಂಡಿ, ಎನ್ಕೆಎಸ್ ಟಿವಿ4 ನ್ಯೂಸ್, ವಿಜಯಪುರ. ಅದು ಮಾರಾಟ ಮಾಡಿದ್ರೆ ಎಲ್ಲವೂ ಕೂಡ ಕಸಾಯಖಾನೆ ಹೊಂಟಾವೆ. ಇಂತಹ ಒಂದು ದುಸ್ಥಿತಿಯಲ್ಲಿ ನಾವು ರೈತರಿಗೆ ಬೋಧನೆ ಮಾಡಿದ್ರೆ ಮಾತ್ರ ಸಾಲದು. ಹಾಗಿದ್ರೆ ಅಂತ ರೈತರಿಗೆ ಏನಾಗಬೇಕು, ಸಮಾಜ ಅವ್ರಿಗೆ ಏನು ಪ್ರಾಶಸ್ತ್ಯ ಅನ್ನುವಂಥದ್ದು ಕಾಣ್ಕೋಬೇಕಾಗಿದೆ. ಈ ನಿಟ್ಟಿನಲ್ಲಿ ಜೋಡೆತ್ತು ಕಟ್ಟಿದಂತಹ ರೈತರಿಗೆ ಸಂಘ ಸಂಸ್ಥೆಗಳಾಗಿರಲಿ ಅಥವಾ ವೈಯಕ್ತಿಕವಾಗಿರಲಿ ಅವರಿಗೊಂದು ಪ್ರೋತ್ಸಾಹನ ಅನ್ನುವಂಥದ್ದನ್ನು ಕೊಡುವ ಮುಖಾಂತರ ಅವು ಉಳಿಯುವ ಹಾಗೆ ನೋಡ್ಕೋಬೇಕು ಅನ್ನೋದು ಒಂದು ಮೂಲವಾದಂಥ ಉದ್ದೇಶ ಆಗಿರೋದು. ಇದು ಮುಂದಿನ ಹಂತದಲ್ಲಿ ಸರ್ಕಾರನೇ ಆ ಜೋಡೆತ್ತು ಸಾಕಾಣಿಕೆ ಮಾಡುವಂಥ ರೈತರಿಗೆ ಒಂದು ಪ್ರೋತ್ಸಾಹನ ಎನ್ನುವಂಥದ್ದು ಏನಾದರೂ ಕೊಟ್ಟದ್ದೇ ಆದರೆ ಖಂಡಿತವಾಗಿಯೂ ಕೂಡ ಎತ್ತುಗಳ ಸಂತತಿ ಉಳಿಯೋಕ್ಕೆ ಸಾಧ್ಯತೆ ಇದೆ. ಮುಂದಿನ ಮಕ್ಕಳಿಗೆ ಏನು ಆಹಾರ ಭದ್ರತೆ ಇದರ ಮುಖಾಂತರ ಒದಗೋಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದು ಒಂದು ಅಪ್ಪೋರ ಪ್ರೇರೇಪಣೆಯಿಂದ ಈ ಒಂದು ನಂದಿ ಯಾತ್ರೆ ಅನ್ನುವಂಥದ್ದು ಅಪ್ಪೋರ ಜನ್ಮಸ್ಥಳವಾದಂಥ ಬಿಜ್ಜರಗಿ ಗ್ರಾಮದಿಂದನೇ ಇದು ಪ್ರಾರಂಭ ಆಗಿರುವಂಥದ್ದು. ಈ ರೀತಿ ನಾವು ಒಟ್ಟಾರೆ ವಿಜಯಪುರ ಜಿಲ್ಲೆಯ 40 ಪ್ರಮುಖ ಆಧ್ಯಾತ್ಮಿಕ ಸ್ಥಳಗಳಿಗೆ ಹೋಗಿ ಅಲ್ಲಿ ಎತ್ತು ಆಧಾರಿತ ಕೃಷಿಕರನ್ನು ನಾವು ಸಂಘಟಿಸಿ ಒಂದು ಸಂಘವನ್ನು ಕಟ್ತಾ ನಾವು ಬರ್ತಾ ಇದ್ದೀವಿ. ಇದು ಮೊದಲ ಹಂತದಲ್ಲಿ ಅವರ ಒಂದು ಮಹತ್ವ ಏನಿದೆ ಸಮಾಜದಲ್ಲಿ ಅನ್ನುವಂಥದ್ದು ತೋರಿಸೋದು ಮೊದಲ ನಮ್ಮ ಆದ್ಯತೆ ಆಗಿರುವಂಥದ್ದು. ನಂತರ ಇತರರು ಕೂಡ ಏನಾಗಬೇಕು ಅಂತಂದರೆ ಇದಕ್ಕೆ ಪ್ರೋತ್ಸಾಹನ ಕೊಡೋಕ್ಕೆ ಮುಂದೆ ಬರಬೇಕು ಅನ್ನುವಂಥದ್ದು ಉಳ್ಳವರು. ಈ ನಿಟ್ಟಿನಲ್ಲಿ ಸುಮಾರು ಜನ ಬರ್ತಾ ಇದ್ದಾರೆ. ಈಗಾಗಲೇ ಬಿಜ್ಜರಗಿ ಗ್ರಾಮದಲ್ಲಿ ದಾನಿಗಳ ಮುಖಾಂತರ ಎತ್ತು ಸಾಕಾಣಿಕೆ ಮಾಡೋರಿಗೆ ಒಂದು ಪ್ರೋತ್ಸಾಹನ ಸಿಕ್ತು, ಎತ್ತಾಳ ಗ್ರಾಮದಲ್ಲಿ ಸಿಕ್ತು. ಬೇರೆ ಬೇರೆ ರೀತಿಯಲ್ಲಿ ಇದಕ್ಕೆ ಏನು ಮಾಡ್ತಾ ಇದ್ದಾರೆ, ಕೈ ಜೋಡಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ಖಂಡಿತವಾಗಿಯೂ ಈ ಸಂದೇಶ ಸರಳ ರೂಪದಲ್ಲಿ ರೈತರಿಗೆ ತಲುಪ್ತಾ ಇರುವಂಥದ್ದು ಇದು ಅಪ್ಪೋರ ಕೃಪೆಯಿಂದ ಆಗ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಎತ್ತುಗಳ ಮಹತ್ವ ತಿಳಿದು ಖಂಡಿತವಾಗಿಯೂ ಕೂಡ ಅಪ್ಪೋರ ಕೃಪೆಯಿಂದ ಸಂತತಿ ಅದು ಉಳಿದೇ ಉಳಿತದೆ ಅನ್ನುವಂಥದ್ದು ಮನವರಿಕೆ ಆಗ್ತಾ ಇದೆ. ಇದಿಷ್ಟು ಅವ್ರು ಹೇಳ್ತಕ್ಕಂಥದ್ದು. ಒಂದು ಜೋಡಿ ಎತ್ತುಗಳನ್ನು ರೈತರು ಸಾಕಬೇಕಾದ್ರೆ ಲಕ್ಷಾಂತರ ರೂಪಾಯಿ ಅವರಿಗೆ ಆ ವೆಚ್ಚ ಆಗತ್ತೆ. ಅದಕ್ಕೆ ಕಣಿಕೆ ಎತ್ತು ಬರುತ್ತೆ, ಹಿಂಡಿ ಎತ್ತು ಬರುತ್ತೆ. ಇಂಥ ಒಂದು ವೆಚ್ಚವನ್ನು ಸರ್ಕಾರ ಆಗಲಿ ಅಥವಾ ಸಂಘ ಸಂಸ್ಥೆಗಳಾಗಲಿ ಆ ಸಾಕುವಂಥ ರೈತರಿಗೆ ಸರ್ಕಾರ ಹೆಚ್ಚಿನ ಆದ್ಯತೆ ಕೊಟ್ಟು ಅವರಿಗೆ ಈ ಸಂತತಿಯನ್ನು ಉಳಿಸ್ಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು ಅನ್ನುವಂಥ ಮಾತನ್ನು ಬಸವರಾಜ ಬಿರಾದಾರ್ ಅವರು ನಮ್ಮ ಜೊತೆ ಮಾತನಾಡಿದ್ದಾರೆ. ಸಚಿನ್ ಇಂಡಿ, ಎನ್ಕೆಎಸ್ ಟಿವಿ4, ವಿಜಯಪುರ.